ಡೆಲ್ಲಿ ಬ್ಲಾಸ್ಟ್ಗೆ ಬಿಹಾರ್ ಚುನಾವಣೆಗೆ ನಾವು ಹಾಕುವಂಥದ್ದಲ್ಲ. ಇದು ಒಂದನೇದಾಗಿ ಡೆಲ್ಲಿಯಲ್ಲಿ ಏನು ಘಟನೆ ಆಗಿದೆ ಅದು ಉಗ್ರಗಾಮಿಗಳ ಕೈವಾಡನ ಅಥವಾ ಕೆಮಿಕಲ್ ಇದನ್ನು ಅಂತೇಳಿ ಅದು ಸ್ಪಷ್ಟಗೊಳ್ಬೇಕಾಗಿದೆ. ಒಂದು ವೇಳೆ ಅದು ಉಗ್ರರ ಕೃತ್ಯ ಆಗಿದ್ರೆ ಅದೊಂದು ಹೇಯ ಕೃತ್ಯ ಇದೆ. ಅದಕ್ಕೆ ನಾವು ಎಲ್ಲರೂ ಕೂಡ ಅದನ್ನ ಖಂಡನೆ ಮಾಡ್ತೀವಿ ಮತ್ತು ಇಂಥ ವಿಚಾರದಲ್ಲಿ ಸಹ ಎಲ್ಲರೂ ನಾವು ದೇಶದ ಪರವಾಗಿ ನಾವು ಜನರ ಪರವಾಗಿ ಒಗ್ಗಟ್ಟಾಗಿದ್ದೀವಿ. ಆದ್ರೆ ಈ ರೀತಿ ರೆಡ್ ಫೋರ್ಟ್ ಹತ್ರ ಆಗುವಂತದ್ದು ಇವೆಲ್ಲನೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ಸೆಕ್ಯೂರಿಟಿ ಏನಿದೆ ಆ ಸೆಕ್ಯೂರಿಟಿ ಇವತ್ತು ಅನೇಕ ಕಡೆ ಹೇಳ್ತಾರೆ ಎಲ್ಲವನ್ನೂ ಕೂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಇದನ್ನ ಸೀಸ್ ಮಾಡಿದ್ವಿ, ಕೆಮಿಕಲ್ ಇದನ್ನ ಸೀಸ್ ಮಾಡಿದ್ವಿ ಅಂತೇಳಿ. ಸೊ ಇದು ಭದ್ರತಾ ವೈಫಲ್ಯ ಕೂಡ ಆಗ್ತದೆ. ಆದ್ರೆ ನಾವು ಈಗ ಆ ವಿಷಯನ ಎತ್ತಲಿಕ್ಕೆ ಬಯಸೋದಲ್ಲ. ಇದು ತನಿಖೆ ಆಗ್ಬೇಕು. ಉಗ್ರರ ಕೈವಾಡ ಅಥವಾ ಕೆಮಿಕಲ್ ಬಾಂಬ್ ಅನ್ನೋದು ಉಗ್ರರ ಕೈವಾಡ ಆಗಿದ್ರೆ ಇವತ್ತು ಎಲ್ಲಾ ರೀತಿಯ ಕ್ರಮಗಳನ್ನ ಸಹ ಈ ಉಗ್ರರ ಏನು ಕೃತ್ಯಗಳಿದಾವೆ ಅದನ್ನ ಅಡಗಿಸ್ಬೇಕು, ಅವ್ರನ್ನ ಹತ್ತಿಕ್ಬೇಕು. ಅದಕ್ಕೆ ಯಾವ್ದು ರೀತಿಯ ಕ್ರಮಗಳನ್ನು ಬೇಕು ಅಂತೇಳಿ ನಾವು ನಮ್ಮ ಪಕ್ಷ ಸಹ ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಆದ್ರೆ ಈ ಭದ್ರತಾ ವೈಫಲ್ಯ ವಿಷಯಗಳು ಪದೇ ಪದೇ ಹಿಂಗಾಯ್ತು. ನನ್ನ ಲಾಸ್ಟ್ ಟೈಮ್ ಇರುವಾಗಲೂ ಕೂಡ RDX ದೇಶದಲ್ಲಿ ಬಂದಿತ್ತು. ಅವಾಗ ದೇಶದಲ್ಲಿ ಹೇಗೆ ಬಂತು ಅನ್ನೋದನ್ನು ಯಾರು ಕೂಡ ಇದು ಮಾಡ್ಲಿಲ್ಲ. ಕೃತ್ಯಗಳು ನಾವು ಖಂಡನೆ ಮಾಡ್ತೀವಿ, ಹೇಗೆ ಕೃತ್ಯ ಅದು ನಾವು ಆಗ್ಬಾರ್ದು. ಪಾಪ ಮುಗ್ಧ ಜನರು ತಮ್ಮ ಪ್ರಾಣವನ್ನು ಕಳ್ಕೋತಾರೆ ಅಂತ ಅವರಿಗೆ. ಹೀಗಾಗಿ ಇದು ಸಂಪೂರ್ಣವಾಗಿ ತನಿಖೆ ಆಗ್ಬೇಕು. ಆ ತನಿಖೆ ಆಗಿ ಅದು ಉಗ್ರರು ಯಾರೇ ಕೈವಾಡ ಇದ್ರೆ ಅದನ್ನ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಕೊಂಡು ಅವ್ರಿಗೆ ಈ ಉಗ್ರರ ಏನ ಲಿಂಕ್ಗಳಿದಾವೆ ಆ ಎಲ್ಲಾ ಲಿಂಕ್ಗಳನ್ನ ಸಹ ತನಿಖೆ ಮಾಡಿ ಯಾರ್ಯಾರಿದ್ದಾರೆ ಕಟ್ಟಕಡೆಯ ಮನುಷ್ಯನಿಗೆ ಮತ್ತು ಅತಿ ಎತ್ತರದ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಇವತ್ತು ಸಹ ಅಂತ ಸಂಘಗಳ ಮೇಲೆ ಅಂತವ್ರ ಮೇಲೆ ಅದು ಭಾರತ ದೇಶದಲ್ಲಿ ಇನ್ನತ್ರ ಯಾವುದೇ ದೇಶನಾಗಿರ್ಲಿ ಎಲ್ಲೇ ಇದ್ರು ಕೂಡ ಅಂತವ್ರನ್ನ ನಾವು ಶಿಕ್ಷೆಗೆ ಗುರಿಪಡಿಸಬೇಕು. ಕಠಿಣ ಕ್ರಮಗಳನ್ನ ನಾವು ಕೈಗೊಳ್ಬೇಕು. ಇಂಟೆಲಿಜೆನ್ಸ್ ಫೈಲ್ಯೂರ್ ಅನ್ನುವಂತ ಚರ್ಚೆ ಕೂಡ ಆಗ್ತಾ ಇದೆ. ಅದಾಗ್ಲಿ. ಈಗ ನೋಡಿ, ಈಗ ನಾವು ಇದನ್ನ ಮಾತಾಡಿದ್ರೆ ಏನಾಗ್ತದೆ, ಈ ಸಂದರ್ಭದಲ್ಲಿ ಅದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅದನ್ನ ಹಂತಕ್ಕೆ ಬರೋಣ. ಈ ಸಂದರ್ಭದಲ್ಲಿ ಮುಗ್ಧ ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಅದು ಪ್ರಮುಖವಾಗಿದ್ದನ್ನ ಈ ಭದ್ರತಾ ವೈಫಲ್ಯ ಏನಿದೆ ಅದ ನಂತರ ಇದು ಯಾರು ಮಾಡಿದ್ದಾರೆ, ಅದು ಉಗ್ರರ ಕೃತ್ಯನೋ ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ನಾನು ಓದಿದೆ ಕೆಮಿಕಲ್ ಇದನ್ನ ಅಂತೇಳಿ ತನಿಖೆ ಮಾಡ್ತಾ ಇದ್ದಾರೆ ಅಂತೇಳಿ. ಉಗ್ರರ ಕೃತ್ಯ ಆಗಿರ್ಲಿಕ್ಕೆ ಸಾಧ್ಯ ಇದೆ. ಅದಾಗಿದ್ರೆ ನಿಶ್ಚಿತವಾಗ್ಲೂ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಳ್ಬೇಕು. ಹಿಂದೆ ಆದ ಇದರಿಂದ ಇನ್ನೂ ಕೂಡ ಕೇಂದ್ರ ಸರ್ಕಾರ ಪಾಠ ಕಲ್ತಿಲ್ಲ ಅಂತ ಅನ್ನಕ್ಕಾಗುತ್ತೆ. ಹಿಂದೆ ಕೇಂದ್ರ ಭಾಗದಲ್ಲಿ ಆಗಿರ್ತಕ್ಕಂಥ ರೆಡ್ ಫೋರ್ಟ್ ನಲ್ಲಿ ಅದು ವಿಷಯದಲ್ಲಿ ಇಂಥದ್ದಾದಾಗ ಸುರಕ್ಷತೆ ಇದೆಲ್ಲ ಪ್ರಶ್ನೆ ಬರ್ತದೆ. ಅದ್ರಲ್ಲಿ ಈಗ ಪ್ರಮುಖವಾಗಿರುವಂತದ್ದು ಮುಗ್ಧ ಜನರು ಪ್ರಾಣ ಕಳ್ಕೊಂಡಿದ್ದಾರೆ, ಭಯಭೀತರಾಗಿದ್ದಾರೆ. ಒಂದು ದಿವಸ ಎಲ್ಲಾನು ಕೂಡ ಜನ ಇದು ಆಗಿದೆ. ಆ ಮೃತರ ಕುಟುಂಬಗಳಿಗೆ ಅವ್ರಿಗೆ ನಾವು ಸಾಂತ್ವನ ಹೇಳುವಂತದ್ದು, ಗಾಯಾಳುಗಳಿಗೆ ಒಂದು ದಿವಸ ನಾವು ಟ್ರೀಟ್ಮೆಂಟ್ ಇದು ಪ್ರಾಮುಖ್ಯತೆ ವಹಿಸ್ತದೆ. ಇದು ಪ್ರಮುಖ ಈ ಸಂದರ್ಭದಲ್ಲಿ. ನೋಡಿ ಈಗ ನಾವೀಗ ಅದನ್ನ ನಾವು ಒತ್ತಾಯ ಮಾಡಿದ್ರೆ ಈಗ ಪ್ರಮುಖವಾಗಿ ಗಾಯಾಳುಗಳಿದ್ದಾರೆ, ಆ ಕುಟುಂಬದವ್ರು ಏನ್ ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೆ ಏನ್ ಮಾಡುವಂತದ್ದು ಮತ್ತು ಈ ಕೃತ್ಯ ಯಾರಿಂದ ಆಗಿದೆ, ಎಷ್ಟೇ ದೊಡ್ಡವ್ರು ಇರ್ಲಿ, ಯಾವುದೇ ದೇಶದಲ್ಲಿ ಲಿಂಕ್ ಇರ್ಲಿ, ಅವ್ರೆಲ್ಲಾ ಚೈನ್ ವನ್ನ ಎಸ್ಟಾಬ್ಲಿಷ್ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಇದು ಪ್ರಮುಖ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.